ಶೋಷಿತರು, ದಲಿತರು, ಅಲ್ಪಸಂಖ್ಯಾತರು, ಕೆಳವರ್ಗದವರ ಧ್ವನಿಯಾಗಿದ್ದವರು. ಅವರು ಅಹಿಂದ ಹೋರಾಟದ ಮುಖಾಂತರ ಕಾಂಗ್ರೆಸ್ಗೆ ಒಂದು ಬಲವನ್ನ ಕೊಟ್ಟಂತವರು. ಕಾಂಗ್ರೆಸ್ ಬಲಹೀನ ಆಗುತ್ತೆ ಅಂತ ನನ್ನ ನಂಬಿಕೆ. ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಕಾಯ್ತಾ ಇದ್ರು ಸಿದ್ದರಾಮಯ್ಯನವರಂತ ನಾಯಕರು ನಾವು ಹೇಗೆ ಹೋರಾಟ ಮಾಡೋದು ಅಂತ. ಈಗ ಕಾಂಗ್ರೆಸ್ನವರೇ ಅವ್ರಿಗೆ ದಾರಿ ಸುಲಭ ಮಾಡ್ಕೊಟ್ರು. ಮನೆಯಲ್ಲಿ ಕಳ್ತನ ಮಾಡೋದಕ್ಕೆ ಮನೆಯವರೇ ಸಪೋರ್ಟ್ ಮಾಡ್ತಾರಲ್ಲ, ಆ ರೀತಿ ಆಯ್ತಿದ್ದು ಕಾಂಗ್ರೆಸ್ನಲ್ಲಿ. ಹಣಕಾಸು ಮುಖ್ಯಮಂತ್ರಿಯಾಗಿ ಅನುಭವನ ಪಡೆದಿದ್ರು ಅವರು. ಅಂತವರ ಸಲಹೆ ಮೇರೆ ಡಿ.ಕೆ. ಶಿವಕುಮಾರ್ ಮುಂದುವರೆದ್ರೆ ಈ ಸರ್ಕಾರಕ್ಕೆ ಇರೋಂತ ಕಳಂಕನ ತಪ್ಪಿಸಬಹುದು. ಅವರನ್ನ ಹೊರತುಪಡಿಸಿ ಅವ್ರನ್ನ ಕೈ ಕಟ್ಟಾಕ್ಬೇಕು, ಅವ್ರನ್ನ ನಿರ್ಲಕ್ಷಿಸಬೇಕು ಅಂದ್ರೆ ಕಾಂಗ್ರೆಸ್ ಅಂತ್ಯ ಅಂತ ಸತಸಿದ್ಧ. ಅತಿ ಹೆಚ್ಚು ಬಜೆಟ್ ಮಂಡಿಸಿದ್ದಾರೆ, ಅತಿ ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದಾರೆ. ಕೊಟ್ಟು ಮಾತನ್ನು ಉಳಿಸ್ಕೊಂಡು ಹೆಸರನ್ನ ಉಳಿಸ್ಕೊಬಿಟ್ರು ಅವರು. ಸಿದ್ದರಾಮಯ್ಯನವರು ಆನೆ ಇದ್ದಾಗೆ ಇಟ್ಟಂತೆ ಅವ್ರು ಓದದ್ದೇ ದಾರಿ, ಅವ್ರು ನಡೆದದ್ದೇ ದಾರಿ. ನಾವು ಸಿದ್ದರಾಮಯ್ಯನವರ ಬೆಂಬಲಿಗರು. ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಅವ್ರ ಮುಖಾಂತರ ನಾವು ಓಟ್ ಹಾಕ್ತಿವಿ. ಸಿದ್ದರಾಮೇಶ್ವರ ದೇವಸ್ಥಾನ ಸಿದ್ದರಾಮನ ಹುಂಡಿಯಲ್ಲಿದೆ. ಅದರ ಪಕ್ಕದಲ್ಲೇ ಒಂದು ಪ್ರಾವಿಷನ್ ಸ್ಟೋರ್ ಇದೆ. ಕುಮಾರ್ ಅಂತ ಸ್ಟೋರ್ನ ನಡೆಸ್ತಾರೆ. ಇವ್ರಿಗೆ ಒಂದು ಸ್ವಲ್ಪ ಊರಿನ ವಿಚಾರಗಳು ತುಂಬ ಚೆನ್ನಾಗಿ ಗೊತ್ತಿದೆ. ಊರಲ್ಲಿರುವಂಥ ಜನರ ಸಂಪರ್ಕನೂ ಕೂಡ ಇದೆ. ಅವ್ರನ್ನ ಮಾತಾಡಿಸ್ತೀನಿ. ನಮಸ್ಕಾರ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಊಟ ಆಯ್ತಾ? ಊಟ ಆಯ್ತು. ಓಕೆ. ಏನು ತಿಂದ್ರಿ? ಮುದ್ದೆನಾ? ಇಲ್ಲ ಮೇಡಮ್, ಉಪ್ಪಿಟ್ಟು ತಿಂದ. ಬೆಳಿಗ್ಗೆ ತಿಂಡಿಗೆ? ಓಕೆ. ಇನ್ನು ಮಧ್ಯಾಹ್ನದ ಊಟ ಆಗಿಲ್ಲ? ಓಕೆ. ಏನು ಅನಿಸ್ತು ನೆನ್ನೆ ನೋಡಿ ಟಿವಿ? ಮೇಡಮ್, ದೊಡ್ಡ ಆಘಾತ ಆಗಿದೆ ಮೇಡಮ್. ಸಿದ್ದರಾಮಯ್ಯನವರು ನಾಡು ಕಂಡ ಅಪರೂಪದ ರಾಜಕಾರಣಿ, ದಕ್ಷ ಆಡಳಿತಗಾರರು, ಪ್ರಾಮಾಣಿಕರು, ಎಲ್ಲಾ ರೀತಿಗೂ ಹೆಚ್ಚಾಗಿ ಜನರ ಪ್ರೀತಿಯಿಂದ ಆಯ್ಕೆ ಆದಂಥವ್ರು. ಯಾವುದೇ ಹೈಕಮಾಂಡ್ ಆಗಿರ್ಬೋದು, ಯಾವುದೇ ಲಂಚದ ಆರೋಪ ಇರ್ಬೋದು, ಇದ್ರ ಮುಖಾಂತರ ಆಯ್ಕೆ ಆದವರಲ್ಲ. ಸಿದ್ದರಾಮಯ್ಯನವರು ಜನರಿಂದ ಆಯ್ಕೆ ಆದಂಥವ್ರು. ಶೋಷಿತರು, ದಲಿತರು, ಅಲ್ಪಸಂಖ್ಯಾತರು, ಕೆಳವರ್ಗದವರ ಧ್ವನಿಯಾಗಿದ್ದವರು. ಅವರು ಅಹಿಂದ ಹೋರಾಟದ ಮುಖಾಂತರ ಕಾಂಗ್ರೆಸ್ಗೆ ಒಂದು ಬಲವನ್ನ ಕೊಟ್ಟಂತವರು. ಸಿದ್ದರಾಮಯ್ಯನವರ ಹೊರತುಪಡಿಸಿ ಕಾಂಗ್ರೆಸ್ ಬಲಹೀನ ಆಗುತ್ತೆ ಅಂತ ನನ್ನ ನಂಬಿಕೆ. ಯಾಕಂದ್ರೆ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ರು. ಈ ಬಾರಿ 5 ವರ್ಷ ಪೂರ್ಣಗೊಳಿಸಿದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಪೂರ್ಣಗೊಳಿಸೋರು ಅವರು. 5 ಯೋಜನೆಗಳಿದೆಯಲ್ಲ, 5 ಯೋಜನೆಗಳನ್ನು ಪೂರ್ಣಗೊಳಿಸೋರು. ಈಗ ಮಧ್ಯದಲ್ಲಿ ಬ್ರೇಕ್ ತಗೊಂಡದ್ದು ಕಾಂಗ್ರೆಸ್ಗೆ ಹೊಡೆತ ಅನ್ಬೋದು. ಹೆಂಗಂದ್ರೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಕಾಯ್ತಾ ಇದ್ರು ಅವರು ಸಿದ್ದರಾಮಯ್ಯನವರಂತ ನಾಯಕರು ನಾವು ಹೇಗೆ ಹೋರಾಟ ಮಾಡೋದು ಅಂತ. ಈಗ ಕಾಂಗ್ರೆಸ್ನವರೇ ಅವ್ರಿಗೆ ದಾರಿ ಸುಲಭ ಮಾಡ್ಕೊಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ದೆ ಹೋದ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಅನ್ಬೋದು ಮೇಡಮ್. ಈಗ ಹೆಂಗೆ ಅಂದ್ರೆ ಮನೆಯಲ್ಲಿ ಕಳ್ತನ ಮಾಡೋದಕ್ಕೆ ಮನೆಯವರೇ ಸಪೋರ್ಟ್ ಮಾಡ್ತಾರಲ್ಲ, ಆ ರೀತಿ ಆಯ್ತಿದ್ದು ಕಾಂಗ್ರೆಸ್ನಲ್ಲಿ. ಈಗ ಬೇರೆಯವರೇ ಸಿದ್ದರಾಮಯ್ಯನವರ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡವ್ರೆ, ಎಷ್ಟು ಒಲ ಇಟ್ಕೊಂಡವ್ರೆ ಅಂತ ನೀವು ಅಶೋಕ್ ನೋಡಿರ್ಬೋದು, ಮತ್ತೆ BC ಪಾಟೀಲ್ ನೋಡಿರ್ಬೋದು. ಅವ್ರಿಗೆ ನೋವಾಗಿದೆ. ಇನ್ನು ಕಾಂಗ್ರೆಸ್ನವ್ರಿಗೆ, ಊರಿನ ಜನತೆಗೆ, ನಾವು ಓಟ್ ಹಾಕಿ ಗೆಲ್ಸಿರೋರಿಗೆ ನಮ್ಗೆ ನೋವಾಗಿದೆ ಮೇಡಮ್. ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡ್ದಿರ್ಬೋದು, ಇಲ್ಲ ಅಂತ ನಾವು ಹೇಳಲ್ಲ. ಅವರು ಒಂದು ನಡೆ ಮಾಡ್ಬೋದಾಗಿತ್ತು. ಈ ವರ್ಷ ಪೂರ್ಣಗೊಳಿಸಿ ನೀವು 2028ಕ್ಕೆ ನಿಮ್ಮ ನಾಯಕತ್ವದಲ್ಲಿ ಹೋಗಿ, ನನ್ನ ನಾಯಕತ್ವದಲ್ಲಿ ಹೋಗಿ, ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿ ಪಕ್ಷವನ್ನು ತಂದಿದ್ರೆ ಡಿ.ಕೆ. ಶಿವಕುಮಾರ್ 5 ವರ್ಷದ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಬಟ್ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೇಳಿದ್ರಲ್ಲ, ನಮ್ಮ ಯಾವುದೇ ತೀರ್ಮಾನ ಆದ್ರೂ ಕೂಡ ನಿಮ್ಮನ್ನ ಬಿಟ್ಟು ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಒಂದು ನಿಘಂಟಿದ್ದಂಗೆ ಎಲ್ಲಾ ರೀತಿಯ ಅನುಭವಗಳನ್ನ ಪಡೆದಿದ್ದಾರೆ. ಈಗ ಆರ್ಥಿಕ ತಜ್ಞರು ಅವರು. ಎಲ್ಲಾ ನಡೆಗಳನ್ನ ಯಾವ್ಯಾವ ಕಡೆಯಿಂದ ಸರ್ಕಾರಕ್ಕೆ ಬೇಕಾದಂತ ಆದಾಯವನ್ನು ಗಳಿಸಬಹುದು ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆರ್ಥಿಕವಾಗಿ ಅವರು ಹಣಕಾಸು ಮುಖ್ಯಮಂತ್ರಿಯಾಗಿ ಅನುಭವನ ಪಡೆದಿದ್ರು ಅವರು. ಅಂತವರ ಸಲಹೆ ಮೇರೆ ಡಿ.ಕೆ. ಶಿವಕುಮಾರ್ ಮುಂದುವರೆದ್ರೆ ಈ ಸರ್ಕಾರಕ್ಕೆ ಇರೋಂಥ ಕಳಂಕನ ತಪ್ಪಿಸಬಹುದು. ಅವರನ್ನ ಹೊರತುಪಡಿಸಿ ಅವ್ರನ್ನ ಕೈ ಕಟ್ಟಾಕ್ಬೇಕು, ಅವ್ರನ್ನ ನಿರ್ಲಕ್ಷಿಸಬೇಕು ಅಂದ್ರೆ ಕಾಂಗ್ರೆಸ್ ಅಂತ್ಯ ಅಂತ ಸತಸಿದ್ಧ. ಓಕೆ. ಕುಮಾರ್ ಅವರೇ, ಒಂದ್ ಅಬ್ಸರ್ವ್ ಮಾಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ನೀವು ಯಾವಾಗೆಲ್ಲ ಮುಂದಿನ ಮುಖ್ಯಮಂತ್ರಿ ಒಂದ್ ನಿಮಿಷ ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಿದ್ರು, ಸಿದ್ದರಾಮಯ್ಯ ಜೊತೆಗಿದ್ದಂತಹ ಕೆಲವು ಸಚಿವರು ವಿರೋಧ ವ್ಯಕ್ತಪಡಿಸ್ತಿದ್ರು, ಇಲ್ಲ 5 ವರ್ಷ ಅವರೇ ಅಂತ. ಆದ್ರೆ ಹೈಕಮಾಂಡ್ ಅದನ್ನ ತೀರ್ಮಾನ ತಗೊಂಡಾಗ ಇವರೆಲ್ಲ ಯಾಕೆ ಸುಮ್ನಿದ್ರು ಅಂದ್ರೆ ಮೇಡಮ್, ಈಗ ಹೈಕಮಾಂಡ್ ವಿರುದ್ಧ ಹೋರಾಟ ಅಂತ ಶಕ್ತಿ ಸಿದ್ದರಾಮಯ್ಯನ ಒಬ್ರಿಗಿರೋದು. ಅಂದ್ರೆ ಹೈಕಮಾಂಡ್ ನ ನಿರ್ಲಕ್ಷಿಸಂತ ತಾಕತ್ತು ಸಿದ್ದರಾಮಯ್ಯನವ್ರಿಗಿತ್ತು. ಆದ್ರೆ ಕೊಟ್ಟ ಮಾತಿಗೆ ತಪ್ಪಿಸ್ಕೋಬಾರ್ದು, ಕೊಟ್ಟ ಮಾತಿಗೆ ನಡೆದಂತ ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಿದ್ದರಾಮಯ್ಯನವ್ರು ಏನೇ ಮಾಡಿದ್ರು ಇತಿಹಾಸ ಮೇಡಮ್. ಈಗ ಅವ್ರು ಏನೇ ಮಾಡಿರ್ಲಿ, ಅವರ ಇತಿಹಾಸನ ನೀವು ಕೆದಕಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ್ದಾರೆ, ಅತಿ ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಈ ಕೊಟ್ಟು ಮಾತನ್ನು ಉಳಿಸ್ಕೊಂಡು ಅದರಲ್ಲೂ ಹೆಸರನ್ನ ಉಳಿಸ್ಕೊಬಿಟ್ರು ಅವರು. ಅವ್ರು ಏನೇ, ಈಗ ಸಿದ್ದರಾಮಯ್ಯನವರು ಆನೆ ಇದ್ದಂಗೆ ಇಟ್ಟಂತೆ ಹೆಜ್ಜೆ, ಅವ್ರು ಓದದ್ದೇ ದಾರಿ, ಅವ್ರು ನಡೆದದ್ದೇ ದಾರಿ. ನಾವು ಸಿದ್ದರಾಮಯ್ಯನವರ ಬೆಂಬಲಿಗರು. ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಅವ್ರ ಮುಖಾಂತರ ನಾವು ಓಟ್ ಹಾಕ್ತಿವಿ. ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ,
ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಅನಿವಾರ್ಯ ಏನಲ್ಲ. ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಬಳಸ್ಕೋಬೇಕಾಗಿತ್ತು ಸರಿಯಾದ ರೀತಿಲಿ. ಈಗ ನಿರ್ಲಕ್ಷ್ಯ ಮಾಡಿದ್ರೆ ಕಾಂಗ್ರೆಸ್ಗಂತೂ ಮುಂಬರೋ ದಿನಗಳಲ್ಲಿ ಪೆಟ್ಟೆ ಅದು ಮೇಡಮ್. ಓಕೆ, ಸೊ DCM ನಿರ್ಮಾಣ ಮಾಡ್ಬೇಕಾ ಮಾಡಬಾರ್ದಾ, ಏನಂತೀರಿ ನೀವು? ಮೇಡಮ್ ಈಗ ನಮ್ಗೆ ನೋವಾಗಿದೆ ಮೇಡಮ್. ಈ ಭಾಗದ ಜನತೆ ಕುಂದುಕೊರತೆಗಳನ್ನ ಯಾರು ನಿಭಾಯಿಸ್ತಾರೆ? ಈಗ ನಾವು ಸಿದ್ದರಾಮಯ್ಯ ಅವ್ರ ಹತ್ರಕ್ಕೆ ಹೋಗ್ತಿದ್ದೋ. ಈಗ ಈಗ ನಮ್ಗೆ ಆ ಬಾಗ್ಲೆ ಮುಚ್ಚಿಬಿಟ್ರೆ ನಾವ್ ಎಲ್ಗ್ ಹೋಗೋದು ಮೇಡಮ್? ಕಾಲದಿಂದ ನಾವು ಗುರುತಿಸ್ಕೊಬಿಟ್ಟಿದೀವಿ, ಈ ಕಡೆ ಸಿದ್ದರಾಮಯ್ಯ ಏರಿಯಾ ಅಂದ್ರೆ ಒಂದ್ ಓಟು ಆ ಕಡೆಗೆ ಈ ಕಡೆಗೆ ಬರಲ್ಲ ಅಂತ. ನಮ್ಮ ಬೇರೆಯವರೇ ಎಂಟ್ರಿ ಕೊಡಕ್ಕೆ ಇಲ್ಲಿಗೆ ಎದುರ್ತಿದ್ರು ಮೇಡಮ್. ಅಂತದ್ರಲ್ಲಿ ಆ ಊರಿನಲ್ಲಿ ನಾವು ಅಧಿಕಾರ ಕಳ್ಕೊಬಿಟ್ರೆ ನಾವು ಬಹಳ ನೋವು ಅನ್ಭವಿಸ್ಬೇಕು. ಬಟ್ ಅವ್ರು CM ಆಗಿ ಕೆಳಗೆ ಇಳ್ದಿದ್ದಾರೆ ಅಷ್ಟೇ, ಬಟ್ ಶಾಸಕರಾಗಿ ಇದ್ದೇ ಇರ್ತಾರೆ 2 ವರ್ಷ. ಇದ್ದೇ ಇರ್ತಾರೆ ಮೇಡಮ್. ಆದ್ರೆ ಇದನ್ನ ಹೈಕಮಾಂಡ್ ಗಮನಿಸಿ ಈ ಯತೀಂದ್ರ ಅವ್ರನ್ನ ಉಪಮುಖ್ಯಮಂತ್ರಿ ಅವ್ರನ್ನ ಮಾಡ್ಬೇಕು ಮೇಡಮ್. ಓಕೆ, ಅವರ ಬಲವನ್ನ ತುಂಬಬೇಕು ಮೇಡಮ್. ಓಕೆ. ಸೊ ನೀವು ಸಿದ್ದರಾಮಯ್ಯನವರ ಸಪೋರ್ಟರ್ ಹೇಳಿದ್ರಿ, ಬಟ್ ಆಸ್ ಅ ಕಾಮನ್ ಪರ್ಸನ್, ನೀವು ರಾಜ್ಯದ ಒಬ್ಬ ಪ್ರಜೆಯಾಗಿ ಬೇರೆ ಯಾರನ್ನೆಲ್ಲ ಉಪಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಈಗ ಹೈಕಮಾಂಡ್ ಏನನ್ಸುತ್ತೆ, ಒಂದೊಂದು ಕೋಮಿಗೆ ಒಬ್ಬೊಬ್ಬರನ್ನ ಕೊಡಬೇಕು ಅನ್ನೋದು ಒಂದು ಮನದಟ್ಟಿರುತ್ತೆ. ಅಂದ್ರೆ ಮನಸ್ತಾಪವನ್ನ ಇದನ್ನ ಶಾಂತಗೊಳಿಸಬೇಕು ಅಂತ, ಬ್ಯಾಲೆನ್ಸ್ ಮಾಡಕ್ಕೆ. ಅದರಿಂದ ಎಲ್ಲಾರ್ಗು ಒಂದೊಂದು ಕೊಡ್ತಾರೆ ಅಂತ. ಯಾರ್ಯಾರು ನಿಮ್ ಪ್ರಕಾರ? ನಮ್ ಪ್ರಕಾರ ಮೇಡಮ್ MB ಪಟೇಲ್ ಕೊಡ್ಬೋದು, ಯತೀಂದ್ರ ಸಿದ್ದರಾಮಯ್ಯ ಅವ್ರು ಕೊಡ್ಬೋದು, ಆಮೇಲೆ ಜಮೀರ್ ಖಾನ್ಗೆನೋ ಕೊಡ್ಬೋದು ಅನ್ಸುತ್ತೆ, ಜಮೀರ್ ಅಹಮದ್ ಖಾನ್ಗೆ. ಅದು ಬಿಟ್ರೆ ಇವ್ರು ಕೊಡ್ಬೋದು, ಜಾರಕಿಹೊಳಿ ಕೊಡ್ಬೋದು ಅನ್ಸುತ್ತೆ ಮೇಡಮ್. ಪರಮೇಶ್ವರ್ ಕೊಡ್ಬೋದು. ಜಾರಕಿಹೊಳಿ ಅವರೇನೋ KPCC ಅಧ್ಯಕ್ಷ ಆದ್ರೆ ಇದಕ್ಕೆ ಪರಮೇಶ್ವರ್ ಅವ್ರಿಗೆ ಕೊಡ್ಬೋದು. ನನ್ನ ಕೊನೆಯ ಪ್ರಶ್ನೆ ಕುಮಾರ್ ಸರ್, ನೀವು ರಾಕೇಶ್ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದವರಾಗಿರ್ಬೋದು. ತುಂಬಾ ಜನ ರಾಜಕೀಯ ವಿಶ್ಲೇಷಕರು ಇದನ್ನ ಮಾತಾಡ್ತಿದ್ದಾರೆ, ರಾಕೇಶ್ ಅವರು ಜೀವಂತವಾಗಿ ಇವತ್ತಿದ್ದಿದ್ರೆ ಸಿದ್ದರಾಮಯ್ಯ ಅವರಿಗೆ ಆನೆ ಬಲ ಇದ್ದಂತ ಆಗ್ತಿತ್ತು ಅಂತ. ಈಗ ಏನೇ ಆದ್ರೂ ಅಷ್ಟೇ ಅಲ್ವಾ ಮೇಡಮ್? ಈಗ ದೇವೇಗೌಡರು ಪಕ್ಷ ಕಟ್ಟಿದ್ರು, ಕುಮಾರಸ್ವಾಮಿ ಅವರು ಅದನ್ನ ಮುನ್ನಡೆಸಿದ್ರು. ಈಗ ಯಾರೇ ಆದ್ರೂ ಅಷ್ಟೇ, ಈಗ ನಿಖಿಲ್ ಕುಮಾರಸ್ವಾಮಿನ ಏನಕ್ಕೆ ಗುರುತಿಸ್ತಾರೆ ಹೇಳಿ? ಇದು ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿ ಮಗ ಅನ್ನೋ ಒಂದು ಕಾರ್ಡಿಂದ, ಟ್ರಂಪ್ ಕಾರ್ಡಿಂದಾನೇ ಅವ್ರನ್ನ ಗುರುತಿಸೋದು. ಹಂಗೆ ಇವ್ರನ್ನ ಗುರುತಿಸೋರು ಮೇಡಮ್. ಇವರಲ್ಲೂ ಆ ನಾಯಕತ್ವದ ಗುಣಗಳಿತ್ತು ಮೇಡಮ್. ಎಲ್ಲಾ ಕಡೆ ಓಡಾಡ್ತಿದ್ರು. ಸಿದ್ದರಾಮಯ್ಯನವ್ರಿಗೆ ಅವರು ಕಳ್ಕೊಂಡು ಸ್ವಲ್ಪ ಕಷ್ಟಗಳನ್ನ ಅನುಭವಿಸಿದ್ರು ಮೇಡಮ್. ಆ ಸ್ಥಾನನ ಯತೀಂದ್ರ ಸಾಹೇಬ್ರು ತುಂಬ್ತಾ ಇದಾರೆ ಮೇಡಮ್. ಅದರಿಂದ ಹೆಚ್ಚಿನ ಆರೋಗ್ಯವನ್ನು ಕೊಡ್ಲಿ ಭಗವಂತ ಅವ್ರಿಗೆ ಅಂತ ಈ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು.